ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಯುದ್ಧ ಹುಟ್ಟಾಕೋರ್ನ ಕಂಡ್ರು ನಂಗಾಗಲ್ಲ, ಯುದ್ಧಕ್ಕೆ ಹೆದರ್ಕೊಂಡು ಓಡೋಗೋರ್ನ ಕಂಡ್ರು ನಂಗಾಗಲ್ಲ. ಅಖಾಡ ಕೀಳುದು ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಾಡಿಯ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು. ಐ ಆಮ್ ನಾಟ್ ಅ ಹ್ಯೂಮನ್, ಐ ಆಮ್ ಅ ಡೀಮನ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಆಯಿನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ಮೋಸ್ಟ್ ಅವೈಟೆಡ್ ಮೂವಿ ಡಿಸೆಂಬರ್ 25 ಇದೇ ವರ್ಷ ಕ್ರಿಸ್ಮಸ್ಗೆ ಮತ್ತು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಮೂವಿ ಬರ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಮೂವೀಸ್ ಬಂದು ಆಲ್ಮೋಸ್ಟ್ ಅಲ್ಲಿ 2 ವರ್ಷ ಆಯಿತು. ವಿಕ್ರಾಂತ್ ರೋಣ ಬಿಟ್ರೆ ಇನ್ಯಾವ ಮೂವಿನೂ ರಿಲೀಸ್ ಆಗಿಲ್ಲ. CCL, ಬಿಗ್ ಬಾಸ್ ಬಿಟ್ರೆ ಈ ಮೂವಿ ಪ್ರಿಪ್ರೇಷನಲ್ಲಿ ಇದ್ದರು ಅವರು. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಮ್ಯಾಕ್ಸ್ ಮೂವಿಯಿಂದ ಒಂದು ಸಾಂಗ್ ಬಿಟ್ಟಿದ್ದಾರೆ, ಟೀಸರ್ ಎಲ್ಲ ಬಿಟ್ಟಿದ್ದಾರೆ. ನನಗೆ ಸಾಂಗು ಟೀಸರೆಲ್ಲ ಒಂದು ರೇಂಜ್ಗೆ ತುಂಬ ಇಂಪ್ರೆಸ್ ಮಾಡ್ತು. ಅಷ್ಟು ನಾನು ವ್ಯೂಸ್ಗಳನ್ನ ಚೆಕ್ ಮಾಡಿದಾಗ ಅಷ್ಟು ರೀಚ್ ಔಟ್ ಆಗಿಲ್ಲ, ಅಷ್ಟು ವ್ಯೂಸ್ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡೆ. ಬಟ್ ನೋ ಪ್ರಾಬ್ಲಮ್, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಎಲ್ಲೋ ಈ ಮೂವಿ ಪೋಸ್ಟ್ಪೋನ್ ಆಗ್ಬಿಡ್ಬೋದೇನೋ ಮುಂದಿನ ವರ್ಷಕ್ಕೆ ಅಂತಲೂ ಅಂದ್ಕೊಂಡಿದ್ದೆ, ಎಲ್ಲ ಆಗಸ್ಟ್ ಮೇಲೆ ಬರುತ್ತೆ ಅಂತ. ಸೊ ಆ ಥರ ಏನಿಲ್ಲ, ಇದೇ ವರ್ಷ ಈಗಲೇ ಬರ್ತಿದೆ. ಆ್ಯಂಡ್ ಇನ್ನೂ ಒಂದು ಭಯ ಕೂಡ ಇದೆ, ಎಲ್ಲಿ ಪೋಸ್ಟ್ಪೋನ್ ಆಗ್ಬಿಟ್ಟತ್ತು ಅಂತ. ಯಾಕಂದರೆ ಎಷ್ಟೋ ಮೂವೀಸ್ಗಳು ಪೋಸ್ಟ್ಪೋನ್ ಆಗಿ ಸೋತಿರೋದೆಲ್ಲ ನಾನು ನೋಡಿದ್ದೀನಿ. ಸೊ ಆ ಥರ ನಮ್ಮ ಕಿಚ್ಚ ಸರ್ ಮೂವಿಗೆ ಆಗೋದು ಬೇಡ. ಯಾಕಂದರೆ ರೀಸೆಂಟ್ ಡೇಸಲ್ಲಿ ಕೋಟಿಗೊಬ್ಬತ್ತು ಇನ್ನೂ ಅಷ್ಟು ರೀಚ್ ಆಗಿ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ವಿಕ್ರಾಂತ್ ರೋಣ ಇಷ್ಟ ಆಯಿತು, ಬಟ್ ಆದರೂ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಯಿತು, ಇನ್ನೂ ಸ್ವಲ್ಪ ಏನೋ ಬೇಕಿತ್ತು ಅಂತ. ಸೊ ಫೈನಲಿ ಡಿಸೆಂಬರ್ 25 ಆ್ಯಂಡ್ ಡಿಸೆಂಬರ್ಗೆ UIU ಬರ್ತಿದೆ. ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಹಬ್ಬ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಈ ಮಂತು ನವಂಬರಲ್ಲಿ ಆಲ್ರೆಡಿ 2 ಹಬ್ಬ ಆಯಿತು, ಬಗೀರ ಮತ್ತು ಭೈರತಿ ರಣಗಲ್. ಆ ಬಗೀರ ಮತ್ತು ಭೈರತಿ ರಣಗಳಲ್ಲಿ ನನಗೆ ಬಗೀರ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ರಣಗಲ್ ಇಷ್ಟ ಆಗಲಿಲ್ಲ ಅಂತೇನಿಲ್ಲ, ರಣಗಲ್ ಇಷ್ಟ ಆಯಿತು, ಬಟ್ ಬಗೀರ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆ ಯಾವ ಮೂವಿ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಬಗೀರ ಬಿಟ್ರೆ ಭೈರತಿ ರಣಗಲ್ ಅವೆರಡರಲ್ಲಿ ಯಾವ್ದು ನಿಮಗೆ ತುಂಬ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಕಿಚ್ಚ ಸುದೀಪ್ ಫ್ಯಾನ್ಸ್ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಪ್ರೇಮಿಗಳು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬನ್ನಿ ಮ್ಯಾಕ್ಸ್ ಮೂವಿ ರಿಲೀಸ್ ಆದಾಗಾದರೂ ರಿವ್ಯೂವಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಎಲ್ರಿಗೂ ಒಳ್ಳೆಯದಾಗಲಿ.